ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಡಿಸೈನ್ ಕಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಆಲ್ರೆಡಿ ಇಲ್ಲಿ ನಾನು ಅವ್ರ ಅಳತೆ ತಕ್ಕನಾಗಿ ಕಟಿಂಗ್ ಮಾಡಿದ್ದೀನಿ. ಯಾವುದಾದ್ರು ಎಷ್ಟೆಷ್ಟು ಇಟ್ಟಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ಫುಲ್ ಲೆಂತ್ ಬಂದು 15 ಮುಕ್ಕಾಲು ಇಟ್ಕೊಂಡಿದ್ದೀನಿ. ಕೆಳಗಡೆ 1/4 ಇಂಚು ಮಡಚಿ ಹೊಲಿಯೋಕ್ಕೆ ಅಂತ ನಾನು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಟೋಟಲ್ ಲೆಂತ್ ಬಂತು ಇವ್ರದ್ದು 13.5 ಇಂಚಿಗೆ ರೆಡಿ ಆಗಬೇಕು. ಶೋಲ್ಡ್ರ್ ಬಂದು ನಾನು 8 ಇಂಚು ಇಟ್ಟಿದ್ದೀನಿ. ಸ್ವಲ್ಪ ಟೈಟ್ ಆಗುತ್ತೆ ಭುಜದಲ್ಲಿ ಅಂತ ಹೇಳಿದರು, ಹಾಗಾಗಿ 8 ಇಂಚಿಗೆ ನಾನು ಇಟ್ಟಿರೋದು. ಸೊ ಇದು ಬಂದು 7.25 ಇಂಚಿಗೆ ನಾನು ಆರ್ಮ್ ಡೌನನ್ನು ಇಟ್ಟಿದ್ದೀನಿ. ಇಲ್ಲಿ ನಾನು 7.25 ಇಂಚಿಗೆ ಕ್ರಾಸ್ ಮಾಡ್ಕೊಂಡಿದ್ದೀನಿ ಈ ಥರ ಲೈನ್ನ. ಇಲ್ಲಿ 8 ಇಟ್ಟಿದ್ದೀನಿ. ಇಲ್ಲಿ ಏನಿದೆ ಈ ವಿಡ್ತ್ ಬಂದು 7.25 ಇಟ್ಟಿದ್ದೀನಿ. ಸೊ ಯಾಕಂದರೆ ಅರ್ಧ ಇಂಚು ಒಳಗೆ ಹೋದರೆ ಇಲ್ಲಿ ಬ್ಯಾಕ್ ಸೈಡು ಫಿಟ್ಟಿಂಗು ನೀಟಾಗೆ ಬರುತ್ತೆ. ಮತ್ತು ಇದು 1 ಇಂಚಷ್ಟು ಗ್ಯಾಪ್ ತಗೊಂಡು ನಾನು ಇಲ್ಲಿ ಕರ್ವನ್ನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದು ಕಂಪಲ್ಸರಿ 1/2 ಇಂಚು ಡೌನ್ ಅನ್ನೋದು ಮಾಡಲೇಬೇಕು. ಇಲ್ಲಿ ಎಷ್ಟು ವಿಡ್ತ್ ಬರುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. ಸೊ ಅದು ನೋಡ್ಕೊಳ್ಳೋದು ಹೇಗೆ ಅಂದರೆ, ನಾನು ಆಲ್ರೆಡಿ ಫ್ರಂಟ್ ಕಟ್ಟಿಂಗು 4 ಟಕ್ಸಿಂದು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ವಿಡ್ತ್ ಏನಿದೆ ಇದನ್ನು ನಾವು ಮಾರ್ಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಆವಾಗ ಈ ಜಾಯಿಂಟ್ ಮಾಡಬೇಕಾದ್ರೆ ವ್ಯತ್ಯಾಸ ಅನ್ನೋದು ಇರೋದಿಲ್ಲ. ಸೊ ಈ ರೀತಿ ನೋಡಿ, ಈ ಎಡ್ಜು ಏನಿದೆ ಶೋಲ್ಡರ್ ಎಡ್ಜು ಅಲ್ಲಿಂದ ಇಲ್ಲಿಗೆ ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಆವಾಗ ಜಾಯಿಂಟ್ ಮಾಡಬೇಕಾದ್ರೆ ನಿಮಗೆ ಯಾವುದೇ ವ್ಯತ್ಯಾಸ ಬರೋದಿಲ್ಲ, ಕರೆಕ್ಟಾಗಿ ಜೋಡಣೆ ಆಗುತ್ತೆ. ಸೊ ಈಗ ಈ ನೆಕ್ ಬಿಡ್ತನ್ನ ನೋಡ್ಕೊಳ್ಳಿ. ಇದು 4.25 ಇದೆ ನೆಕ್ ಬಿಡ್ತು. ಸೊ ಇಲ್ಲಿ ಕೂಡ ನಾನೀಗ 3.25 ಇಂಚನ್ನ ಇಳಿಸ್ಕೊತಾ ಇದ್ದೀನಿ. ತುಂಬ ಮೇಲೆ ಹತ್ತ ಕೂರಬೇಕು ಬೋಟ್ ನೆಕ್ ಅಂದರೆ 2.25 ಇಟ್ಟರೆ ಸಾಕು. ಸೊ ಇವರು ಸ್ವಲ್ಪ ಪರ್ಸ್ನಾಲಿಟಿ ಇರೋದ್ರಿಂದ 3.25 ಆದರೂ ಬೇಕೇ ಬೇಕು. ಸೊ ಇಲ್ಲೂ ಕೂಡ 4.25 ವಿಡ್ತಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಳ್ಳಿ. ಸೊ ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋದ್ರ ಮೂಲಕ ಜಾಯಿಂಟ್ ಮಾಡ್ಕೊಳ್ಳಿ. ಈಗ ಬೋಟ್ ನೆಕ್ ಏನಿದೆ ಆ ಶೇಪ್ಗೆ ನೀವು ಮಾರ್ಕನ್ನು ಮಾಡ್ಕೋಬೇಕು. ಸೊ ಇಲ್ಲಿ ಬಂದು 1.25 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಹೊಲಿಬೇಕಾದ್ರೆ ಇಲ್ಲೊಂದು 1/4 ಇಂಚು ಇಲ್ಲೊಂದು 1/4 ಇಂಚು ಹೋದರೆ ಸೊ ನಿಮಗೆ 1 ಇಂಚಷ್ಟು ಗ್ಯಾಪ್ ಅನ್ನೋದು ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. 1.25 ಇಟ್ಟರು ಸಾಕಾಗತ್ತೆ. ನಾನಿಲ್ಲಿ 1.25ಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲೂ ಕೂಡ ನೀವು ವಿಡ್ತ್ ಅನ್ನೋದು ನೋಡ್ಕೊಬೋದು. ಇಲ್ಲಿ ಸ್ಮಾಲ್ ಡಿಸೈನ್ ಹೇಳಿರೋದ್ರಿಂದ ನಾನು 2 ಇಂಚ್ವರೆಗೂ ಮಾತ್ರ ತಗೊತೀನಿ. ಸೊ ಇಲ್ಲಿ 1.25 ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಸೊ ಇವ್ರದ್ದು ಡೀಪ್ ಬಂದುಬಿಟ್ಟು ಇಲ್ಲಿಂದನಾದರೂ ತೊಗೊಬೋದು ಅಥವಾ ಇಲ್ಲಿಂದನಾದರೂ ನೀವು ತೊಗೋಬೋದು. ಇಲ್ಲಿ ಸಣ್ಣ ಡಿಸೈನ್ ಆಗಿರೋದ್ರಿಂದ ನಾನು ಜಾಸ್ತಿ ತೊಗೊತಾ ಇದ್ದೀನಿ. 11 ಇಂಚು ಡೀಪ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಕೂಡ ಒಂದು ಲೈನನ್ನು ಹಾಕೋಬೇಕು. ಸೊ ಇಲ್ಲಿ 1.25 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ 2 ಪಾಯಿಂಟ್ ಏನಿದೆ ಅದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಮಿಡ್ ಎಷ್ಟು ಬರುತ್ತೆ ನೋಡಿಕೊಂಡು ನೀವು ಈಗ ಅರ್ಧ ಏನಿದೆ ಮಾಡಿಸ್ಕೊಂಡ್ಬಿಟ್ರೆ ನಿಮಗೆ ಅಲ್ಲಿ ಮಿಡ್ ಅನ್ನೋದು ನಿಮಗೆ ಸಿಗುತ್ತೆ, ಮಿಡ್ ಪಾಯಿಂಟು.
ಈಗ ನಾವು ಎಲೆ ಶೇಪು ತೆಗೆಯೋದಕ್ಕೆ ಹೇಳಿದ್ದಾರೆ. ಈ ರೀತಿ ಬಂದು ಈ ರೀತಿ. ಈಗ ಇದು ತುಂಬ ಟ್ರೆಂಡಿಂಗಲ್ಲಿ ನಡೀತಿರುವಂಥ ನೆಕ್ಕು, ಹಾಗಾಗಿ ಸಾಕಷ್ಟು ಜನರು ಕೂಡ ಇದನ್ನು ಬಳಸ್ಕೊತಾ ಇದ್ದಾರೆ. ನಾನೀಗ ಇದು ತೆಳು ಬಟ್ಟೆ ಇರೋದ್ರಿಂದ ಯಾವ ರೀತಿ ಬರುತ್ತೆ ಫಿನಿಶಿಂಗ್ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಯಾವ ರೀತಿ ಮೇನ್ ಕ್ಲಾತ್ ಮೇಲೆ ಹಾಕೋಬೇಕು ಅಂತ ನಿಮಗೆ ತಿಳಿಸಿ ಕೊಡ್ತೀನಿ. ಇದು ಇಲ್ಲೇ ಇರಲಿ. ಫಸ್ಟ್ ಇದನ್ನು ಕಟ್ ಮಾಡ್ಕೋಣ ಫ್ರೆಂಡ್ಸ್. ಇಲ್ಲಿ ಯಾವಾಗಲೂ ಅರ್ಧ ಇಂಚು ಗ್ಯಾಪ್ ಮೇಲ್ಗಡೆ ಬಿಟ್ಟು ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಸಪೋರ್ಟಿವ್ ಆಗಿ ಇರುತ್ತೆ. ತೆಳು ಬಟ್ಟೆ ಇದ್ದಾಗ ಅಂತೂ ತುಂಬ ಉಪಯೋಗಕ್ಕೆ ಬರುತ್ತೆ ಈ ಮೆಥಡು. ಇದನ್ನು ಯೂನಿಫಾರ್ಮ್ ಬರಬೇಕು ಅಂತಂದರೆ ನೀವು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಸೇಮ್ ಶೇಪ್ ಏನಿದೆ ಅದನ್ನು ಕಟ್ ಮಾಡ್ಕೋಬೋದು. ಅವಾಗ ಮೇಲೆ ಕೆಳಗೆ ಯೂನಿಫಾರ್ಮ್ ಆಗಿ ನಿಮಗೆ ಡಿಸೈನ್ ಅನ್ನೋದು ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಮೇನ್ ಕ್ಲಾತ್ ಏನಿದೆ ಇದನ್ನು ಯಾವ ರೀತಿ ಹಾಕ್ಕೋಬೇಕು ಅಂತ ತೋರಿಸ್ತೀನಿ. ಸೊ ಯಾವಾಗಲೂ ಸೀದಾನ ಮೇಲೆ ಇಟ್ಕೋಬೇಕು. ಇಟ್ಕೊಂಡ್ಮೇಲೆ ನಾವು ಸೊ ನೋಡಿ ಇದು ಎಷ್ಟು ಉಪಯೋಗಕ್ಕೆ ಬರುತ್ತೆ ಅನ್ನೋದು ಇವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಮಾರ್ಕ್ ಮಾಡಿರೋದು ಕೆಳಗಡೆ ಹೋಗಲಿ. ಸೊ ಇಲ್ಲಿ ನೆಕ್ ಬಿಡ್ತು ಎಷ್ಟು ಬರುತ್ತೆ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಈ ರೀತಿ ಇಟ್ಕೊಂಡ್ರೆ. ಸೊ ಅದಕ್ಕೋಸ್ಕರ ಮತ್ತೆ ಅಳತೆ ಇಟ್ಕೊಳೋ ಅಗತ್ಯ ಇಲ್ಲ. ನಾನೀಗ ಸುತ್ತಲೂ ಈ ಒಂದು ಡಿಸೈನು ಏನು ತಿರುಗಿಸ್ಬೇಕು, ಹಾಗಾಗಿ ಇಲ್ಲಿ ನಾನು ಪಿನ್ನನ್ನು ಹಾಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಇದು ತೆಳು ಬಟ್ಟೆ ಆಗಿರೋದ್ರಿಂದ ಆದಷ್ಟು ನಾವು ಜಾಸ್ತಿ ಪಿನ್ಗಳನ್ನು ಯೂಸ್ ಮಾಡಬೇಕು. ಯಾಕಂದರೆ ಸ್ವಲ್ಪ ಆಚೆ ಈಚೆ ಬಟ್ಟೆ ಜರುಗಿದ್ರು ಫಿನಿಶಿಂಗ್ ಅನ್ನೋದು ನೀಟಾಗೆ ಬರಲ್ಲ. ಹಾಗಾಗಿ ಯಾವಾಗಲೂ ಫಿನಿಶಿಂಗ್ ಅನ್ನೋದು ತುಂಬ ಮುಖ್ಯ ಆಗಿರೋದ್ರಿಂದ ಯಾವ ಬಟ್ಟೆನೂ ಕೂಡ ಜಾರ್ಕೊಳ್ದೇ ಇರೋ ರೀತಿ ನಾವು ನೋಡ್ಕೊಳ್ಬೇಕು. ಸೊ ಈಗ ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು 1/4 ಇಂಚು ಗ್ಯಾಪಲ್ಲಿ ಹೊಲಿಗೆನ ಹಾಕೋಬೇಕು. 1/4 ಇಂಚು ಯೂನಿಫಾರ್ಮ್ ಆಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ ಫೂಟ್ ಎಡ್ಜು ಏನಿದೆ, ಇದು ಎಡ್ಜು, ಈ ಎಡ್ಜು ಮತ್ತು ಈ ಲೈನಿಂಗ್ ಕ್ಲಾತ್ ಎಡ್ಜು ಏನಿದೆ ಅದನ್ನು ನಾವು ಸಮವಾಗಿ ಬರೋ ರೀತಿ ಹೊಲ್ಕೊಂತ ಹೋಗ್ಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಎರಡನ್ನೂ ಕರೆಕ್ಟಾಗಿ ಕೂರಿಸ್ಕೊಂಬಿಡಿ. ಫೂಟು ಎಡ್ಜು ಮತ್ತು ಈ ಲೈನಿಂಗ್ ಎಡ್ಜು ಏನಿದೆ ಇದನ್ನು ಕರೆಕ್ಟಾಗಿ ಕೂರಿಸ್ಕೊಳ್ಳಿ. ಹೊಲಿಬೇಕಾದ್ರೆ ನಾವು ಯಾವಾಗಲೂ ಈ ಲೈನಿಂಗ್ ಎಡ್ಜು ಫೂಟ್ ಎಡ್ಜನ್ನು ನೋಡ್ತಾ ಇರಬೇಕು. ಸೊ ಈ ಥರ ಕರುವು ಬಂದಾಗ, ಈ ರೀತಿ ಕರುವು ಬಂದಾಗ ನಾವು ಈ ಫೂಟನ್ನು ಮೇಲಕ್ಕೆ ಎತ್ತಿ ಸೆಟ್ ಮಾಡ್ಕೋಬೇಕು. ಪ್ರತಿ ಸಲಿನೂ ಹಾಗೆ ಮಾಡ್ತಾ ಬನ್ನಿ. ಆಮೇಲೆ ಇಲ್ಲಿ ಏನಿದೆ ಶೇಪು, ಈ ಶೇಪು ಇಲ್ಲಿ ಬಂದಾಗ ಸೂಜಿ ಒಳಗೆ ಹಾಕ್ಕೋಬೇಕು. ನಾವು ಸೂಜಿ ಒಳಗೆ ಹಾಕಿಬಿಟ್ರೆ ನಾವು ಈ ಥರ ಟರ್ನ್ ಮಾಡ್ಕೋಬೇಕು. ಮತ್ತು ಇದೇ ಎಡ್ಜು ಏನಿದೆ ಲೈನಿಂಗು ಎಡ್ಜು ಸೇಮ್ ಬರ್ತಾ ಹೋಗ್ಬೇಕು.
ಇದೇ ಮೇಯ್ನು ಸೀಕ್ರೆಟ್ ಟಿಪ್ಸು ಫ್ರೆಂಡ್ಸ್. 1/4 ಇಂಚ್ ಕರೆಕ್ಟ್ ಗ್ಯಾಪ್ ಬರಬೇಕಂದ್ರೆ ಈ ಫೂಟ್ ಎಡ್ಜ್ ನೋಡ್ಕೊತ ಹೊಲಿದ್ರೆ ಸಾಕು ನೀವು. ಹೊಸಬ್ರು ಯಾರ್ಯಾರು ಇದ್ದೀರಾ ಈ ಮೆಥಡ್ನ ಖಂಡಿತ ಫಾಲೋ ಮಾಡಿ. ಸೊ ಈ ಎಡ್ಜ್ ತುದಿ ಏನಿದೆ ಅದು ಬಂದಾಗ ಸೂಜಿ ಒಳಗೆ ಹಾಕೊಳ್ಳಿ, ಯಾಕಂದರೆ ಡಿಸೈನಿಗೆ ತಕ್ಕ ಹಾಗೆ ನಾವು ಶೇಪ್ನ ಕೊಡಬೇಕಲ್ವ. ಹಾಗಾಗಿ ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಕಟ್ ಮಾಡ್ಕೊಂಬಿಡಿ. ಸೊ ಈ ಹೊಲಿಗೆ ಏನಿದೆ ಅದ್ರ ಮೇಲೆ ಸ್ವಲ್ಪ ಒಂದು 1 ಇಂಚ್ವರೆಗೂ ಬರಬೇಕು. ಸೊ ಈಗ ನಾವು ರಿಮೂವ್ ಮಾಡೋಣ. ಈಗ ಈ ಮೇನ್ ಡಿಸೈನ್ ಏನಿದೆ ಮೇನ್ ಕ್ಲಾತು, ಇದು ಈ ಡಿಸೈನ್ ಪ್ರಕಾರನೇ ಕಟ್ ಮಾಡ್ಕೋಬೇಕು. ಸೊ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾಗ ಸುತ್ತಲೂ ಅದೇನು ಲೈನಿಂಗ್ ಇದೆ ಎಡ್ಜು, ಆ ಎಡ್ಜಿಗೆ ನೀಟಾಗಿ ಕಟ್ ಆಗಬೇಕದು. ಇದಕ್ಕೆ ಕ್ಯಾನ್ವಾಸ್ ಏನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನಾನು, ಯಾಕೆಂದರೆ ಹಾಗೆ ತಿರುಗಿಸಿ ಹೊಲಿದ್ರೆ ಏನು ಫಿನಿಶಿಂಗ್ ಅನ್ನೋದು ಕೂಡ ನೀಟಾಗಿ ಬರುತ್ತೆ, ಏನೂ ಪ್ರಾಬ್ಲಮ್ಸ್ ಇಲ್ಲ. ಯಾಕಂದರೆ ಇದಕ್ಕೆ ಕ್ಯಾನ್ವಾಸ್ ಹಾಕಿದರೆ ಕಾಣುತ್ತೆ, ಹಾಗಾಗಿ 3 ಥರ ನಾವು ಹೊಲಿಬೇಕಾಗತ್ತೆ. ಆಮೇಲೆ ಫಸ್ಟ್ ಇದನ್ನು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಲೈನಿಂಗಲ್ಲಿ ನಾವು ಕ್ಯಾನ್ವಾಸ್ನ ಹಾಕಿಬಿಟ್ಟು ಹೊಲಿಬೇಕಾಗತ್ತೆ. ಹಾಗಾಗಿ ಅದು ತುಂಬ ಟೈಮ್ ಹಿಡಿಯೋದ್ರಿಂದ ನಾನು ಈ ಒಂದು ಮೆಥಡ್ನ ಯೂಸ್ ಮಾಡ್ತೀನಿ. ಏನೂ ತೊಂದರೆ ಇಲ್ಲ ಇದರಿಂದ. ನೋಡಿ ಫ್ರೆಂಡ್ಸ್, ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾವು ಅಲ್ಲಲ್ಲೇ ಕಚ್ಚನ ಹೊಡಿಬೇಕು. ಯಾವುದೇ ಕಾರಣಕ್ಕೂ ಈ ಸ್ಟಿಚಿಂಗ್ ಅನ್ನೋದಕ್ಕೆ ಕತ್ರಿ ಹೋಗಬಾರ್ದಲ್ಲಿ. ಸೊ ಅಷ್ಟು ತುದಿಯವರೆಗೂ ಹೋದ್ರೆ ಹೊಲಿಗೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಅಲ್ಲಲ್ಲೇ 1/2 ಇಂಚಿಗೆ ಕಚ್ಚನ ಹೊಡ್ಕೊತ ಬರಬೇಕು. ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಅಲ್ಲಿ ಬೆಲ್ ಐಕಾನ್ ಇರುತ್ತೆ, ಆ ಬೆಲ್ ಐಕಾನ್ ಒತ್ತಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಆರಾಮಾಗೆ ತಕ್ಷಣ ನೋಡ್ಬೋದು. ಸೊ ಈ ರೀತಿ ಆದಮೇಲೆ ನಾವೀಗ ಈ ಲೈನಿಂಗ್ ಅನ್ನೋದೇನಿದೆ ಟರ್ನ್ ಮಾಡ್ಕೊಬೇಕಾಗತ್ತೆ. ಈ ತೆಳು ಬಟ್ಟೆ ಇದ್ದಾಗ ಆದಷ್ಟು ನೀವು ಗುಂಪಿನ ಕಂಪಲ್ಸರಿ ಬಳಸಿ. ಈ ಲೈನಿಂಗ್ ಏನಿದೆ ಇದರೊಳಗೆ ನಾವೀಗ ತಗೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ತಿರುಗಿಸಿ ಆದಮೇಲೆ ನಾವಿಲ್ಲಿ ಕಿನಾರಿ ಸ್ಟಿಚಿಂಗ್ನ ಹಾಕೋಬೇಕು ಈಗ. ಸೊ ಬನ್ನಿ ಅದನ್ನು ಹಾಕೊಳ್ಳೋಣ ಈಗ. ನೋಡಿ ಫ್ರೆಂಡ್ಸ್, ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ 1/4 ಇಂಚು ಗ್ಯಾಪಲ್ಲಿ ನಾವು ಹೊಲಿಗೆನ ಬಿಡಬೇಕು, ಆವಾಗ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇಲ್ಲ ಕಿನಾರಿ ಸ್ಟಿಚಿಂಗ್ ಹಾಕ್ಕೊಳೋದಿದ್ರೆ ಕಿನಾರಿ ಸ್ಟಿಚಿಂಗ್ ಹಾಕ್ಕೊಬೋದು. 1/4 ಇಂಚ್ ಗ್ಯಾಪಲ್ಲಿ ಹಾಕ್ಕೊತೀನಿ ಅಂದರೆ ಅದನ್ನು ಕೂಡ ಮಾಡ್ಕೋಬೋದು. ನಾನಿಲ್ಲಿ 1/4 ಇಂಚ್ ಗ್ಯಾಪಲ್ಲಿ ಹೊಲಿತಿದ್ದೀನಿ. ಸೂಜಿ ಯಾವಾಗಲೂ ಒಳಗೆ ಹಾಕಿಬಿಟ್ಟು ಟರ್ನ ಮಾಡ್ಕೋಬೇಕು. ಸೊ ಈ ಕೆಳಗಡೆಯಿಂದ ಬಟ್ಟೆನ ಎಳ್ಕೊಳ್ಳಿ.
ಈ ರೀತಿ ಸೆಟ್ ಮಾಡಿಕೊಂಡು ನೀವು 1/4 ಇಂಚ್ ಗ್ಯಾಪಲ್ಲಿ ಹೊಲಿಗೆನ ಹಾಕ್ಕೊತಾ ಬನ್ನಿ. ನಾನೀಗ ಇಷ್ಟು ಸುತ್ತಲೂ ಹಾಕೊಂಡ್ಬಿಡ್ತೀನಿ. ಸೊ ಈ ಹೊಲಿಗೆ ಏನಿದೆ ಅಲ್ಲಿ ಬಂದಮೇಲೆ ನಾವು ಕಂಪಲ್ಸರಿ ಗಂಟು ಹೊಲಿಗೆನ ಹಾಕೋಬೇಕು, ಟಾಕನ. ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಇದ್ದರೆ ಆವಾಗಿಂದ ಅವಾಗೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್. ಈಗ ನಾನು ಸುತ್ತಲೂ ಪಿನ್ನನ್ನು ಹಾಕ್ಕೊತೀನಿ, ಯಾಕೆಂದರೆ ಇದು ತೆಳು ಬಟ್ಟೆ ಆಗಿರೋದ್ರಿಂದ ಹೊಲಿಬೇಕಾರೆ ಜಾರ್ಕೊಳುತ್ತೆ. ಹಾಗಾಗಿ ಸುತ್ತಲೂ ಗುಂಡು ಪಿನ್ನನ್ನು ನಾನು ಹಾಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಸುತ್ತಲೂ ಪಿನ್ನು ಹಾಕ್ಕೊಂಡಿದ್ದೀನಿ. ಈಗ ಹೊಲಿಲಿಕ್ಕೆ ತುಂಬ ಈಸಿ ಆಗುತ್ತೆ, ಯಾಕಂದರೆ ತೆಳು ಬಟ್ಟೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಅದನ್ನೇ ನೀವು ಈ ರೀತಿ ಗುಂಡು ಪಿನ್ ಹಾಕ್ಕೊಂಡ್ಬಿಟ್ರೆ ತುಂಬ ಫಾಸ್ಟಾಗೂ ಕೂಡ ಹೊಲಿದು ಬಿಡ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಆ ಗ್ಯಾಪ್ ಏನು ಕಟ್ ಮಾಡಿರ್ತೀರ ನೆಕ್ ಬಿಡ್ತು ಕರೆಕ್ಟಾಗಿ ಕೂತಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಸುತ್ತಲೂ ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಈಗ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ನಾನು ನೀಟಾಗಿ 1/4 ಇಂಚ್ ಗ್ಯಾಪಲ್ಲಿ ಸುತ್ತಲೂ ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ. ಈಗ ನಾನು ಕೆಳಗಡೆ ಮಡಚಿ ಹೊಲ್ಕೊತೀನಿ. ಇಲ್ಲಿ 1/4 ಇಂಚು ನಾನು ಎಕ್ಸ್ಟ್ರಾ ಬಿಟ್ಟಿದ್ದೆ ಕೆಳಗಡೆ. ಸೊ ಹಾಗಾಗಿ ಫಸ್ಟು 1/4 ಇಂಚಿಗೆ ಮಡಚಿ ಈ ರೀತಿ ಹೊಲ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ 1/4 ಇಂಚು ನಾನು ಮಡಚಿ ಹೊಲ್ಕೊಂಡಿದ್ದೀನಿ. ಸೊ ಈಗ ಈ ಒಂದು ವಿಡ್ತು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ನೀವಿಲ್ಲಿ ಕರೆಕ್ಟಾಗಿ ಒಂದು ಚೂರು ಮಡಚಿ ಹೊಲ್ಕೊಬೇಕು. ಮಡಚಿ ಹೊಲ್ದಾದ್ಮೇಲೆ ಇಲ್ಲಿ ಇದು ಜಾಸ್ತಿ ಬರ್ತಾ ಇದ್ರೆ ನೀವಿಲ್ಲಿ ಟಕ್ಸನ್ನು ಕೂಡ ಜಾಸ್ತಿ ಇಟ್ಕೊಂಡ್ರೆ ಆವಾಗ ಸರಿಯಾಗತ್ತೆ. ಹಾಗಾಗಿ ನಾನೀಗ ಇಲ್ಲಿ ಸ್ವಲ್ಪನೇ ಮಡಚಿ ಹೊಲ್ಕೊತೀನಿ. ಒಂದು 1/2 ಇಂಚು ಮಡಚಿ ಹೊಲಿದ್ರೆ ಸಾಕಾಗತ್ತೆ.
ನೋಡಿ ಫ್ರೆಂಡ್, ಈಗ ಅರ್ಧ ಇಂಚಿಗೆ ನಾನು ಮಡ್ಚಿ ಹೊಲ್ಕೊಂಡಿದ್ದೀನಿ. ಈಗ ಟಕ್ಸನ್ನು ನಾವು ಹಿಡಿಯೋಣ. ಸೊ ಇಲ್ಲಿ ಒಂದು 4.5 ಇಂಚಿಗೆ ನಾನು ಮಿಡ್ಡಿಂದ ಅಳತೆ ತಗೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಇದೇನಿದೆ ನೀಟಾಗಿ ಮಡ್ಚ್ಕೊಂಡು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಗ್ಯಾಪಲ್ಲಿ ಕಚ್ಚು ತಾಕ ಹಾಕೊಳ್ಳಿ. ನೀವು ತಾಕ ಹಾಕೊಂಡ್ಬಿಟ್ಟು ಸೊ ಇಲ್ಲಿಂದ 4 ಇಂಚಿಗೆ ಅಥವಾ 3.5 ಇಂಚಿಗೆ ನೀವು ಟಕ್ಸ್ ಹಿಡಿದ್ರೆ ಸಾಕಾಗತ್ತಿಲ್ಲಿ. ಸೊ ನೋಡಿ, ಈಗ ಈ ಕಡೆ ಒಂದು ಟಕ್ಸ್ ಆಯಿತು. ಈಗ ಈ ಕಡೆ ಟಕ್ಸನ್ನು ಹಿಡಿಯೋಣ. ಸೇಮ್ ಆ ಕಡೆ ಸೈಡ್ ಎಷ್ಟು ಹಿಡಿದಿದ್ರೆ ಅರ್ಧ ಇಂಚು ಅಷ್ಟೇ ಗ್ಯಾಪಲ್ಲೇ ಹಿಡೀರಿ. ಈಗ ಅದು 4 ಇಂಚು ಹಿಡಿದ್ರೆ ಇಲ್ಲೂ ಕೂಡ ಸೇಮು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಟಕ್ಸನ್ನು ಹಿಡಿದಿದ್ದೀನಿ. ಸೊ ಇದು ಎಮ್ಮಿಂಗ್ ಮಾಡಿದ್ಮೇಲೆ ಈ ಥ್ರೆಡ್ ಏನಿದೆ ಅದನ್ನು ರಿಮೂವ್ ಮಾಡ್ತೀನಿ. ಸೊ ಈ ಒಂದು ನೆಕ್ಕು ಏನಿದೆ ಇದನ್ನು ಕೂಡ 1 ಇಂಚು ಕ್ರಾಸ್ ಪೀಸ್ ತಗೊಂಡು ನಾನು ಆಮೇಲೆ ಮಡಿಸಿ ಈ ರೀತಿ ಹೊಲಿಗೆ ಬರೋ ರೀತಿ ಹೊಲ್ಕೊಂಡ್ಬಿಡ್ತೀನಿ. ಹಿಂದೆ ಮುಂದೆ ಏನಿದೆ ಫ್ರಂಟ್ ಟು ಬ್ಯಾಕು 2 ಜಾಯಿಂಟ್ ಮಾಡಿಕೊಂಡು ನಾನು ಮಾಡ್ಕೊತೀನಿ. ಈಗ ಇಲ್ಲಿ ಡೌನ್ ಏನಿದೆ ಅದನ್ನು ಕಟ್ ಮಾಡಿರಲಿಲ್ಲ ನಾನು. ಸೊ ಈಗ ಅದನ್ನು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಅರ್ಧ ಇಂಚು ನೀವು ಕಂಪಲ್ಸರಿ ಇಳಿಸ್ಲೇಬೇಕು, ಆವಾಗ ಫಿನಿಶಿಂಗ್ ಅನ್ನೋದು. ಇಲ್ಲಿ ಎಲ್ಲೂ ಈ ಥರ ಚಿನ್ನಟ್ಟು ಅವೆಲ್ಲ ಬರೋದಿಲ್ಲ, ಏನಂತಾರೆ ಸುಕ್ಕು ಅವೆಲ್ಲ ಬರೋದಿಲ್ಲ. ಈ ರೀತಿ ಇದೆ. ಇಲ್ಲಿ ಬಟನ್ನು ನೀವು ಇದೇ ಕ್ಲಾತಿಂದನೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಗೋಲ್ಡ್ ಬಟನ್ ಆದರೂ ನೀವು ಇಟ್ಕೊಬೋದು. ಸಿಂಗಲ್ ಬಟನ್ ಆದರೂ ಇಟ್ಕೋಬೋದು, ಇಲ್ಲ ಇಲ್ಲೂ 2 ಬಟನ್ ಇಡ್ತೀನಿ ಅಂದರೆ ಇಟ್ಕೊಬೋದು. ಇದು ಲಾಸ್ಟ್ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.